ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಮುರುಗೋಡು ಕಲ್ಯಾಣ ಮಂಟಪದಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾದ ಮಾನ್ಯ ಜಮಖಂಡಿ ಡಿವೈಎಸ್ಪಿ ಶಾಂತವೀರ್ ಸಾಹೇಬರು ಬೀಳ್ಕೊಡು ಸಮಾರಂಭದಲ್ಲಿ ಮಾತನಾಡಿದರು. ವರದಿ ರವಿಕುಮಾರ್ ಸಿಂಗ್ಗೆ, ಭಾರತ ರತ್ನ 26 ನ್ಯೂಸ್ ಚಾನಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಇಂಥ ಒಳ್ಳೆ ಎಷ್ಟು ಸಲ ಸಿಗ್ತಾಯಿಲ್ಲ ಗೊತ್ತಿಲ್ಲ. ಬಟ್ ಸರ್ ನಿಜವಾಗ್ಲೂ ಸರ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಆಡಳಿತದ ವೈಖರಿನೇ ಇದೆ ಸರ್. 100% ನಾನು ಭಾಳಷ್ಟು ವಿಚಾರಗಳನ್ನು ನಾನು ಇದರಿಂದ ಕಲ್ತ್ಕೊಂಡಿದ್ದೀನಿ ಸರ್. ಕೆಲವು ಸಾರಿ ತಿದ್ದಿದ ತಪ್ಪು ಮಾಡಿದಾಗ ಭಾಳಷ್ಟು ತಿದ್ದಿ ಹೇಳಿದ್ದಾರೆ. ನಾವು ಗಣೇಶ ಬಂದೋಬಸ್ತ್ ಇರ್ಬೋದು, ಹೋಳಿ ಬಂದೋಬಸ್ತ್ ಇರ್ಬೋದು, ರನ್ನ ವೈಭವ ಇರ್ಬೋದು, ನಮಗೆ ಬೇರೆ ಬೇರೆ ಪ್ರತಿಭಟನೆ ವಿಚಾರ ಬಂದಾಗ ಎಸ್ ಪಿ ಸರ್ ಮುಂದೆ ನಿಂತ್ಕೊಂಡು ಅದನ್ನು ಲೀಡ್ ಮಾಡಿದ್ದಾರೆ, ನನಗೆ ಗೈಡ್ ಮಾಡಿದ್ದಾರೆ. ಆ ಸಲಹೆ ಮಾರ್ಗದರ್ಶನ ಮಾತ್ರ ನಮ್ಮನ್ನು ಯಶಸ್ವಿಯಾಗಿ ಕೊಂಡೊಯ್ಯಲು ಸಾಧ್ಯ ಇದೆ ಅಂತ ಹೇಳ್ತಾ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಎರಡನೇದಾಗಿ ಈಗ ತಾನೇ ನಮ್ಮ ಅಡಿಷನಲ್ ಎಸ್ ಪಿ ಸರ್ ಬಂದರು. ಅಡಿಷನಲ್ ಎಸ್ ಪಿ ಸರ್ ನಮ್ಮದು ಎರಡನೇ ಎಸ್ ಪಿ ಇದ್ದಂಗೆ. ಆ್ಯಕ್ಚುಲಿ ಅವರು IPS ಆಫೀಸರ್. ನಾವು ಅಡಿಷನಲ್ ಎಸ್ ಪಿ ಸರ್ ಅಂತ ಹೇಳ್ತಾ ಇದ್ವಿ. ಅವ್ರ ಹುದ್ದೆಯಲ್ಲಿ ಇರೋದ್ರಿಂದ ಅವರು ಇವತ್ತೆಲ್ಲ ನಾಳೆ ಹೋದರೆ ಡಿಸ್ಟ್ರಿಕ್ಟಲ್ಲಿ IPS ಆಫೀಸರ್ ಆಗಿ ಎಸ್ ಪಿ ಆಗಿನೇ ಕೆಲಸ ಮಾಡ್ತಾರೆ ಸರ್. ಪ್ರಸನ್ನ ದೇಸಾಯಿ ಸರ್ ಅವ್ರ ಬಗ್ಗೆ ಅಂತ ನಾನು ಯಾವತ್ತೂ ನಾನು ಮರೆಯೋದು. ಯಾಕಂದರೆ ಅವರು ಇಲಾಖೆ ಕೆಲಸಗಳ ಜೊತೆ ಪರ್ಸನಲಿ ನನಗೆ ತುಂಬ ಗೈಡ್ ಮಾಡಿದ್ರು. ಎಲ್ಲಾದರೂ ಬಂದೋಬಸ್ತ್ ಹೋದಾಗ ಪಕ್ಕದಲ್ಲಿ ಕುಣಿಸ್ಕೊಂಡು ಒಂದು ಪ್ರವಚನ ಹೇಳ್ತಾರೆ. ನಮ್ಮ ಲೈಫಲ್ಲಿ ಯಾವ ಥರ ಇರಬೇಕು, ಏನು ಮಾಡಬೇಕು, ಎಂಥ ಸವಾಲು ಬರ್ತಾವೆ, ಸವಾಲು ಬಂದಾಗ ಯಾವ ರೀತಿ ನಾವು ಎದುರಿಸಬೇಕು, ನಾವು ಮಾಡ್ತಕ್ಕಂಥ ಕಾರ್ಯ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಸುಮಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಆಕ್ಚುಲಿ ಅವತ್ತು ವರ್ಗಾವಣೆ ಆದೇಶ ನೋಡಿದಾಗ ತುಂಬ ಬೇಜಾರು ಮಾಡ್ಕೊಂಡು ಸರ್ ಫೋನ್ ಮಾಡಿದ್ರು. ಯಾಕಪ್ಪ ನೀವು ಸಾಕಾಯ್ತಾ, ನೀವು ಸಬ್ಜೆಕ್ಟ್ ಸಾಕಾಯ್ತಾ, ಅಥವಾ ನಾವು ಬೇಜಾರಾದ ಎಲ್ಲಿ ನಮ್ಮ ಬಿಟ್ಟು ಹೋಗ್ತಾರೆ ಅಂತೇಳಿ ಸರ್ ಫೀಲ್ ಮಾಡ್ಕೊಂಡು ಹೇಳಿದ್ರು. ನಾನು ಆ್ಯಕ್ಚುಲಿ ಸಾಕಷ್ಟು ಸಮಯವನ್ನು ಪ್ರಸನ್ನ ದೇಸಾಯಿ ಸರ್ ಜೊತೆ ನಾನು ಕಳೆದಿದ್ದೀನಿ. ಅವ್ರು ಏನಾದ್ರು ಹೋಗ್ಬೇಕಾದ್ರೆ ಜೊತೆ ಕರ್ಕೊಂಡು ಹೋಗ್ತಾರೆ, ಪಕ್ಕದಲ್ಲಿ ಕುಂತ್ಕೊಂಡು ತಮ್ಮ ಥರ ಪ್ರೀತಿ ಕೊಡ್ತಾ ನನಗೆ ತುಂಬ ಗೈಡ್ ಮಾಡಿದ್ದಾರೆ. ಅವ್ರದ್ದು ಪ್ರೀತಿ ವಿಶ್ವಾಸ ಅಂತ ನಾನು ಯಾವತ್ತೂ ವಾಸನೆ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಸರ್ ಎಸ್ ಪಿ ಆಗಿ ಬೇರೆ ಡಿಸ್ಟ್ರಿಕ್ಟ್ ಕೆಲಸ ಮಾಡಿದ್ರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ, ಕಾತುರದಲ್ಲಿದ್ದೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಬ್ಬರು ನಮ್ಮ ಜಿದ್ದಿ ಸರ್ ಬರಬೇಕಾಯಿತು, ಅನಿವಾರ್ಯ ಕಾರಣದಿಂದ ಸ್ವಲ್ಪ ತಡಾಗಿದೆ. ಆ ಮಹನೀಯರು ಸಹ ಭಾಳಷ್ಟು ವಿಚಾರದಲ್ಲಿ ನನಗೆ ತುಂಬ ಸಪೋರ್ಟ್ ಆಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. 3 ಜನ ಆಫೀಸರ್ಸು ನಮ್ಮ ಡಿಸ್ಟ್ರಿಕ್ಟಲ್ಲಿ ತುಂಬ ಜವಾಬ್ದಾರಿ ನಿಂತ್ಕೊಂಡಿದ್ದರಿಂದ ನೀವೇನು ಹೇಳ್ತಿದ್ರಿ, ಸುಮಾರು 2-3 ವರ್ಷದಿಂದ ಯಾವುದು ಲಾಂಡ್ ಆರ್ಡರ್ ಇಶ್ಯೂ ಆಗಿಲ್ಲ, ಯಾವುದೇ ಸಮಸ್ಯೆ ಆಗಿಲ್ಲ ಜಮಖಂಡಿ ಸಂಸ್ಥೆಯಲ್ಲಿ. ಅದೆಲ್ಲ ಕ್ರಿಯೇಟು ಮ್ಯಾಕ್ಸಿಮಮ್ಮು ಆ 3 ಜನ ಆಫೀಸರ್ಸ್ಗೆ ಸಲ್ವಾಗಿ ಅಂತೇಳಿ ನಾನು ಮನಪೂರ್ವಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಜಿಲ್ಲೆಯ ಎಲ್ಲ DSPಗಳಿಗೆ, CBR ಅವರಿಗೆ, PSI ಅವರಿಗೆ, ನಮ್ಮ ಸ್ಟಾಫ್ ಅವರಿಗೆ ನಾನು ಸಹಕಾರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನಾನು ಸಬ್ಡಿವಿಷನ್ ಆಫೀಸರ್ಸ್ ಬಗ್ಗೆ ನಾನು ಹೇಳಬೇಕು. ನಾನು ಹೇಳೋದು ಬೇಕಿಲ್ಲ, ಭಾಳಷ್ಟು ಜನ ಪಬ್ಲಿಕ್ ಹೇಳ್ತಾ ಇದ್ರು ಜಮಖಂಡಿ ಸಬ್ಡಿವಿಷನ್ ಟೀಮ್ ತುಂಬ ಚೆನ್ನಾಗಿದೆ ಅಂತ. ನಮ್ಮ ಎಸ್ ಪಿ ಸರ್ ಹೇಳಿದರೆ, ನಮ್ಮ ದೇಸಾಯಿ ಸರ್ ಹೇಳಿದ್ದಾರೆ, ಬೇರೆ ಸಬ್ಡಿವಿಷನ್ ಹೋಲಿಕೆ ಮಾಡಿದರೆ ನಿಮ್ಮ ಸಬ್ಡಿವಿಷನ್ ತುಂಬ ಚೆನ್ನಾಗಿದೆಯಪ್ಪ, ಎಲ್ಲ ಆಫೀಸರ್ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಎಕ್ಸ್ಟ್ರಾಸ್ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಹೆಮ್ಮೆ ಹೇಳ್ಕೊಂಡಿದ್ದಾರೆ. ನಾನಂತರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಗೌರವ ಇದೆ. ಅಂಥ ಅಧಿಕಾರಿಗಳು